ಕೆಲವು ನಿರ್ಧಾರನ ನಾವು ತಗೊಳಕ್ ಆಗಲ್ಲ ಶ್ರೀಕಾಂತ. ಮೇಲೆ ಮೇಲೆ ಅವನು ಮಾಡ್ಬಿಟ್ಟಿರ್ತಾನೆ. ಅವನ ಇಚ್ಛೆ ಪ್ರಕಾರ ಇದು ಹೀಗೇ ನಡಿಬೇಕು ಅನ್ನೋದಿದ್ರೆ ಅದನ್ನ ಯಾರಿಂದಾನು ತಪ್ಸಕ್ಕಾಗೋದಿಲ್ಲ. ಈ ಹುಡುಗಿ ಹಣೆ ಬರ ಅಂತೂ ಅವನ್ ಕಟ್ಟಿಟ್ಟು ಬುತ್ತಿ ಅನ್ಸತ್ತೆ. ಇದರಲ್ಲಿ ನಮ್ ಯಾರ್ದು ಕೈವಾಡ ಇಲ್ಲ ಕಣೋ. ನೋಡು, ದೇವ್ರ ಮುಂದೆ ಪುಸ್ತಕ ತೆಗೆದು ಪ್ರಶ್ನೆ ಕೇಳಿದಾಗ ಅದರಲ್ಲೂ ಇದೇ ಉತ್ತರ ಬಂತಲ್ವಾ? ಕಾಗದದ ಮೇಲೆ ಬರ್ದಿರೋ ಅಕ್ಷರಗಳನ್ನು ತೋರಿಸಿ ನೀನು ನನ್ನನ್ನು ಒಪ್ಪಿಸ್ಬಿಟ್ಟೆ. ಆದರೆ ಆ ಹುಡುಗಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವಳ ಬಾಯಿಂದಾನೇ ನಾನು ಕೇಳಿದ್ದೇನಮ್ಮ. ಅವಳ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದ ಮೇಲೂ ನನ್ನಿಂದ ಈ ಕೆಲಸ ಮಾಡೋಕ್ಕಾಗಲ್ಲ. ಅಮ್ಮ, ಇದು ಮಕ್ಕಳಾಟ ಅಲ್ಲ ಅಮ್ಮ. ನಿಮಗೆ ಆ ಹುಡುಗಿ ಒಂದು ಗೊಂಬೆ ಆಗಿರ್ಬೋದು. ಅದೇ ನನ್ನ ದೃಷ್ಟಿಯಲ್ಲಿ ಅವಳಿಗೂ ಒಂದು ಜೀವ. ನಿನ್ನ ಹಾಗೆ ಮನಸ್ಸು ಇದೆ. ನಿಮ್ಮ ಆಟದ ದಾಳ ಆಗಕ್ಕೆ ನನಗಾಗಲ್ಲಮ್ಮ. ಒಮ್ಮೆ ನಿರ್ಧಾರ ಆದ್ಮೇಲೆ ಮುಗೀತು. ಇದನ್ನ ಬದಲಾಯಿಸಕ್ಕಾಗಲ್ಲ. ನೀ ಮಾಡ್ಲೇಬೇಕು. ಆಗಲ್ಲ. ನನಗೆ ಈ ಕೆಲಸ ಮಾಡಕ್ಕಾಗಲ್ಲ ಅಂದೆ. ಇದು ಆಗೇ ಆಗತ್ತೆ ಎಂದೆ. ಇದು ಯಾರಿಂದಾನು ತಡೆಯಕ್ಕಾಗೋದಿಲ್ಲ. ನಿನಗಷ್ಟು ಕಷ್ಟ ಆದ್ರೆ ಹೋಗಿ ಹೇಳ್ಬಿಡು. ನೀನು ಅವಳು ಅನ್ಕೊಂಡಿರೋ ಸುರೇಶ ಅಲ್ಲ, ನೀನು ಒಬ್ಬ ಜಮೀನ್ದಾರನ್ ಮಗ ಅಂತಾನು ಹೋಗಿ ಹೇಳ್ಬಿಡು. ಅವಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿದ್ದಾರೆ. ನೀನು ಯಜಮಾನ, ಅವಳು ಆಳು. ಈ ಸಂಬಂಧ ಬಿಟ್ರೆ ನಿಮ್ಮಿಬ್ಬರ ಮಧ್ಯ ಬೇರೆ ಯಾವುದು ಸಂಬಂಧ ಇಲ್ಲ ಅಂತಾನು ಹೋಗಿ ಹೇಳ್ಬಿಡು. ಹೋಗು. ಅವಳ ಖರೀದಿ ಮಾಡಿರೋದು ಈ ವಂಶಕ್ಕೆ ಒಂದು ಮಗು ಕೊಡಕ್ಕೆ ಅಂತಾನು ಹೋಗಿ ಹೇಳ್ಬಿಡು. ಆಗ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಬಿಡುತ್ತಲ್ಲ. ಅವಳು, ನೀನು, ಶ್ರಾವಣಿ, ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದಲ್ಲ. ಸುಖ ಸಂತೋಷ ತುಂಬಿ ತುಳುಕತ್ತಲ್ಲ. ಇವನ್ ಕೆಲ ಆಗಲ್ವಂತೆ. ಪಾಪ ಆ ಹುಡುಗಿ, ನೀನೇ ಸುರೇಶ, ನೀನೇ ಅವಳ ಗಂಡ ಅಂತ ತಿಳ್ಕೊಂಡು ಅಲ್ಪ ಸ್ವಲ್ಪ ಸಂತೋಷನಾದ್ರೂ ಅನುಭವಿಸ್ತಿದ್ದಾಳೆ. ಅವಳಿಗೆ ನಿಜ ಏನಾದ್ರೂ ಗೊತ್ತಾದ್ರೆ ಭೂಮಿಗೆ ಇಳಿದೋಗ್ತಾಳೆ. ಇನ್ನು ನೀನು ಶ್ರಾವಣಿ, ನಿಮ್ಮಿಬ್ಬರನ್ನ ನಿಮ್ಮಪ್ಪ ಸಂತೋಷವಾಗಿರಕ್ಕೆ ಬಿಡ್ತಾರ? ಈ ಮನೇಲಿ ಸ್ವಲ್ಪನಾದ್ರೂ ನೆಮ್ಮದಿ ಉಳಿಯತ್ತ? ಇನ್ನೂ ಒಂದು ವಿಷಯನ ನೆನ್ಪಿಟ್ಕೋ ಶ್ರೀಕಾಂತ, ನಿಮ್ಮಪ್ಪನ ಹಠ ಎಷ್ಟು ಅನ್ನೋದು ನಿನಗೆ ಗೊತ್ತಿದೆ. ಈ ಹುಡುಗಿ ಅಲ್ಲದೆ ಇದ್ರೆ ಇನ್ನಿಷ್ಟು ಹುಡುಗಿಯರನ್ನ ತರ್ತಾರೆ. ಇದನ್ನ ನಿನ್ ಕೆಲ್ ತಪ್ಸಕ್ಕಾಗತ್ತಾ? ನೋಡು, ನಾನು ಹೇಳೋ ಅಷ್ಟು ಹೇಳಿದ್ದೀನಿ. ಇನ್ನೆಲ್ಲ ನಿನ್ನ ಕೈಯಲ್ಲಿದೆ. ನಿನ್ನ ನಿರ್ಧಾರದ ಮೇಲೆ ಆ ಹುಡುಗಿ ಭವಿಷ್ಯ
ನಮ್ಮೆಲ್ಲರ ಸಂತೋಷ ಅಡಗಿದೆ. ನೋಡು, ನನ್ನ ಮಾತು ಕೇಳು. ನೀನು ಈ ಕೆಲಸ ಮಾಡಲೇಬೇಕು. ಇದರಲ್ಲೇ ನಿನ್ನ ಸಂತೋಷನೂ ಹುಡುಕು ಶ್ರೀಕಾಂತ, ನಿನ್ನ ಸಂತೋಷನೂ ಹುಡುಕು. ಅವನಾಗಲ್ಲ ಅಂತಿದ್ರು ಅಮ್ಮ ಯಾಕೆ ಅವನಿಗೆ ಅಷ್ಟೊಂದು ಒತ್ತಾಯ ಮಾಡ್ತಾ ಇದ್ದಾರೆ? ಚಿಕ್ಕ ಸಾವುಕಾರೆ, ನೀವ್ಯಾಕೆ ಇಟ್ಟಂತ ತಲೆ ಕೆಡಿಸ್ಕೊಂಡಿದ್ದೀರಿ ಅಂತ? ಅಮ್ಮವ್ರ ತಿಪ್ಪರ್ಲಾಗ ಹಾಕಿದ್ರು ಶ್ರೀಕಾಂತ್ ಅಪ್ಪವ್ರ ಕೈಲಿ ಏನೂ ಆಗಕ್ಕಿಲ್ಲ. ತಮಣ್ಣ, ಎಲ್ಲ ಅಡುಗೆಗೂ ಖಾರ ಎಣ್ಣೆ ಎರಡೂ ಕಡಿಮೆ ಹಾಕು. ಯಾರು ಸರಿ ಊಟ ಮಾಡ್ತಿಲ್ಲ, ಆರೋಗ್ಯನೂ ಕೆಡತ್ತೆ. ಹೌದು, ನೆನ್ನೆ ಪಾಯಸ ಯಾರು ಮಾಡಿದ್ದು? ನೀನಾ ವಿಜುನಾ? ಅನ್ಕೊಂಡೆ. ಹೇಳಿದ್ದೀನಿ ಎರಡೆರಡು ಸಲ ಬೆಲ್ಲ ಹಾಕು, ಸಕ್ಕರೆ ಹಾಕ್ಬೇಡ ಅಂತ. ಸಕ್ಕರೆ ಹಾಕಿ ಬಡ್ದಿದ್ಲು, ಪಾಯಸ ಸ್ವಲ್ಪನೂ ರುಚಿ ಇರಲಿಲ್ಲ. ನೀನು ಒಂದ್ಸಲ ಹೇಳು. ಹೇಳಿದ ಮಾತೆ ಕೇಳಲ್ಲ ಅಂತಾಳೆ. ಅಯ್ಯೋ ತಮಣ್ಣ, ನಾಳಿದ್ದೆ ಗೌರಿ ಹಬ್ಬ, ಮರ್ತೇ ಬಿಟ್ಟಿದ್ದೆ. ಸರಿ ನೋಡು, ನೀ ತೋಟಕ್ಕೆ ಹೋಗಿ ಗಿರಿಯಪ್ಪಂಗೆ ಹೇಳು, ಮಾವಿನ ಸೊಪ್ಪು ಬಾಳೆಕಂದು ತಂದ್ಬಿಡ್ಲಿ, ತೋರಣನೂ ಕಟ್ಬಿಡ್ಲಿ. ಎಲ್ಲ ಹಬ್ಬದ ದಿವಸ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಜಮುನಾ ಬೈಲ್. ಅಮ್ಮೋರೆ, ಮಾದೇವಮ್ಮ ಬರ್ತಾಳೆ ನೋಡು ಹೂ ಹಾಕಕ್ಕೆ, ಅವಳಿಗೆ ಹೇಳು ಹಬ್ಬಕ್ಕೆ 20 ಮೊಳ ಜಾಸ್ತಿ ಹಾಕ್ಬೇಕಂತೆ ಅಂತ. ಸರಿನಾ? ಆಮೇಲೆ ಬಾಯಿಲಿ, ಹಬ್ಬಕ್ಕೆ ಹೊಸ ಲಂಗ ಬ್ಲೌಸ್ ಹೊಲಿಸ್ಕೊ, ಅದು ಎಷ್ಟಾಗುತ್ತೋ ನಾ ಕೊಡ್ತೀನಿ. ಆಯ್ತಮ್ಮವ್ರೆ. ಹಾಂ, ನೀನು ತಮಣ್ಣ ಪ್ರಸಾದಕ್ಕೆ ಎಲ್ಲ ಅಣಿ ಮಾಡು. ಬೆಳಗಾಗತ್ಲು 4:15 ಎದ್ದು ಮಡೀಲಿ ಪ್ರಸಾದ ನಾನೇ ಮಾಡ್ತೀನಿ. ದೇವ್ರ ನೈವೇದ್ಯಕ್ಕೆ ಇಡಬೇಕು. ಸರಿನಾ? ಇನ್ನೇನೋ ಮರ್ತಿದ್ನಲ್ಲ. ಜಮುನಾ ಬಾಯ್ಲಿ. ಅಮ್ಮೋರೆ, ನೋಡು, ಶ್ರಾವಣಿ ಕೋಣೆಗೆ ಹೋಗಿ ಇದನ್ನ ಶ್ರಾವಣಿಗೆ ಕೊಡು. ಯಾರಿಗೆ ಕೊಡ್ತೀಯಾ? ಸಾವಣಿ ಚಿಕ್ಕಮ್ಮಂಗೆ. ಹಾಂ ತಗೋ. ಅಮ್ಮೋರೆ, ಇದ್ರಾಗ ಏನೈತೆ? ನಿನಗೆ ಯಾಕೆ, ಹೇಳ್ದಷ್ಟು ಮಾಡು, ಹೋಗು. ಆಮೇಲೆ ತಮಣ್ಣ, ಹಬ್ಬಕ್ಕೆ ಅರ್ಚಕರಿಗೂ ಬರಕ್ಕೆ ಹೇಳ್ಬಿಡು. ಸರಿನಾ? ಈಗ ಈ ತರಕಾರಿ ಹೆಚ್ಚಿರೋದು ಯಾಕೆ? ರಾತ್ರಿ ಊಟಕ್ಕ? ಸರಿ, ಸ್ವಲ್ಪ ಕಡಲೆಕಾಳು ನೆನೆ ಹಾಕು, 2 ಸೇರಿಸಿ ಕಾಯಿ ರುಬ್ಬಾಕಿ ಹುಳಿ ಮಾಡೋಣ. ರುಚಿಯಾಗಿ ಮಾಡು, ಎಲ್ಲರೂ ತಿಂತಾರೆ. ಅರ್ಥ ಆಯ್ತಾ? ಆಯ್ತು. ತಮಣ್ಣ, ಖಾರ ಎಣ್ಣೆ ಜೊತೆಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕು. ನಿಮ್ಮ ದಣಿಗಳಿಗೆ ಕೋಪ ಜಾಸ್ತಿ. ಚಿನ್ನು, ಬೆಳಗ್ಗೆ ಎದ್ದು ಸ್ವೀಟ್ ತಿಂತ ಕೂತಿದ್ಯಾ? ಎಷ್ಟು ಸಲ ಹೇಳಿದ್ದು ನಿನಗೆ ಊಟ ತಿಂಡಿಗೆ ಮುಂಚೆ ಸ್ವೀಟ್ ತಿನ್ನಬಾರ್ದು ಅಂತ? ಹೋಗು, ಜಾಣ ಮರಿಯಲ್ಲ. ಚಂದ್ರಿ ಆಂಟಿ ಕೈಲಿ ಹೋಗಿ ತಿಂಡಿ ತಿನ್ನಿಸ್ಕೊ, ಆಮೇಲೆ ಇಷ್ಟು ಸ್ವೀಟು ನೀನೇ ತಿನ್ನುವಂತೆ. ಜಾಣ ಪುಟ್ಟ, ಹೋಗು. ಏನು ಸಾಹೇಬ್ರು, ಇನ್ನೂ ಹೇಳೋದಿಲ್ವಾ? ಇಷ್ಟು ಬೇಗ ಎದ್ದು ಏನು ಮಾಡಬೇಕಪ್ಪ? ಬಿಟ್ಟರೆ ಮಧ್ಯಾಹ್ನ ತನಕ ಹೀಗೆ ಮಲಗಿರ್ತೀರಾ. ನೀನು ಜೊತೆಗಿದ್ರೆ ಇಡೀ ದಿನ ಹೀಗೆ ಇರ್ತೀನಿ. ಹೊತ್ತೆಷ್ಟಾಯ್ತು ಗೊತ್ತಾ? ಈಗಾಗಲೇ ಸೂರ್ಯ ನೆತ್ತಿ ಮೇಲೆ ಬಂದಾಗಿದೆ. ಸೂರ್ಯ ನೆತ್ತಿ ಮೇಲಾದರೂ ಬರಲಿ, ಚಂದ್ರ ಹೆಗ್ಲಿ ಮೇಲಾದರೂ ಕುತ್ಕೊಳ್ಳಿ, ಹತ್ರ ನಾನು ಹಿಂಗೆ ಬಿಡಲ್ಲ.
ಇದೇನು ನೀವು ನಿಮ್ಮ ತಮ್ಮನ ಹಾಗೆ ಕವಿತೆ ಬರೆಯೋಕ್ಕೆ ಶುರು ಮಾಡಿಬಿಟ್ರಾ? ಇಬ್ರದ್ದು ಒಂದೇ ರಕ್ತ ಅಲ್ವಾ ಚಿನ್ನ? ನಿಮ್ಮ ತಮ್ಮಂಗಿರೋಷ್ಟು ಒಳ್ಳೆ ಬುದ್ಧಿನಲ್ಲಿ ನಿಮಗೆ ಇಷ್ಟು ಇಲ್ಲ. ಹೌದಾ? ಈಗೇನು ನೀವೆದ್ದೇಳಲ್ವಾ? ನಿಮ್ಮನ್ನು ಹೇಗೆ ಎಬ್ಬಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹೇಗೆ? ಈ ಥರ ಅಲ್ಲ, ನಿಮ್ಮಪ್ಪ ಒಂದೇ ಒಂದು ಗರ್ಜನೆ ಹಾಕಿದ್ರೆ ಸಾಕು, ಇವಾಗ ನೀವೇ ಎದ್ದೇಳ್ತೀರ. ನೀನು ಹೋಗೋಕೆ ಬಿಟ್ಟರೆ ಅಲ್ವಾ ಅಲ್ಲಿ ಹೋಗಿ ಚಾಡಿ ಹೇಳೋಕ್ಕಾಗೋದು? ನನಗೇನಂತೆ, ನಿಮ್ಮಪ್ಪನ ಇಲ್ಲಿಂದಾನೇ ಕೂಗ್ತೀನಿ ರೀ. ಮಾವ, ನೀ ಯಾಕೆ ಬಂದೆ ಇಲ್ಲಿ? ಏನು ಮಾಡ್ತಾ ಇದೆಯಾ? ಶ್ರೀ, ಇದೆರಡರಲ್ಲಿ ಯಾವ್ದು ಚೆನ್ನಾಗಿದೆ? ಶ್ರೀ, ಅಪ್ಪಾ, ಶ್ರೀ ಶ್ರೀ, ಶ್ರೀ, ಚಿಕ್ಕಮ್ಮ ಅವರೇ, ಏನ್ ಜಮುನಿ? ಏನ್ ಜಮುನಿ? ಅಮ್ಮವರು ಇದನ್ನು ನಿಮಗೆ ಕೊಟ್ಟು ಬರಕ್ಕೆ ಹೇಳಿದ್ರು. ಏನಿದು? ಏನೋ ನಂಗೆ ಗೊತ್ತಿಲ್ಲ, ಈಗಲೇ ಕೊಟ್ಟು ಬರಕ್ಕೆ ಹೇಳಿದ್ರು. ಅದೇನೋ ಗಿಫ್ಟ್ ಅಂತೆ. ಗಿಫ್ಟಾ? ಶ್ರೀ, ಕೊಡು ಕೊಡು. ಸರಿ, ನೀ ಹೋಗು. ಶ್ರೀ, ಇಲ್ಲಿ ನೋಡು, ನಿಮ್ಮಮ್ಮ ನನಗೆ ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ. ಏನು ಹಾಕೋದಿದ್ರಲ್ಲಿ? ಅದ್ಯಾಕೆ ಹಂಗಾಟ ಆಡ್ತಿದ್ಯಾ? ಇದೇನು ಗಿಲ್ಕಿನ? ಏನು ಇದರಲ್ಲಿ? ಓಪನ್ ಮಾಡಿ ನೋಡು, ಗೊತ್ತಾಗುತ್ತೆ.
ಯಾರದು? ನಿಂತ್ಕೋ. ಏ ಹುಡುಗಿ, ಯಾರು ನೀನು? ಅರೆ ನೀನಾ? ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಏನ್ ಬೇಕಿತ್ತು? ಹೊಸ ಸೀರೆ ಬೇಕಾ? ಅಯ್ಯೋ ಬ್ಯಾಡ, ನಂಗವೆಲ್ಲ ಏನೂ ಬ್ಯಾಡ. ಅದು ನಿಂಗೇನು ಬೇಕೋ ಕೇಳು, ನಾನು ಕೊಡ್ತೀನಿ, ಹೆದರ್ಕೋಬೇಡ. ಅದು ನನಗೆ ನನ್ನ ಯಜಮಾನ್ರು ಇಲ್ಲೇ ಕೆಲಸ. ದೇವಿ ಇಲ್ಲಿ ಗಂಟ ಬಂದ್ಬಿಟ್ಟ. ಚಿಕ್ಕಮ್ಮವ್ರೆ, ಈ ಹುಡುಗಿನ ನಾನೇ ಬರೋಕ್ಕೆ ಹೇಳಿದ್ದು. ಇಲ್ಲಿಗೆ ಯಾಕೆ ಬಂದೆ? ಕೆಳಗೆ ತಾನೇ ನಿನಗೆ ಬರೋಕ್ಕೆ ಹೇಳಿದ್ದು ನಾನು. ಏ ಚಂದ್ರಿ, ಅವಳನ್ನ ಯಾಕೆ ಹಾಗೆ ಬೈತಿದ್ಯಾ? ಇವಳು ನೋಡ್ತಾ ಇದ್ರೆ ನನ್ನ ತವ್ರ ಮನೇಲಿ ಒಬ್ಳು ಹುಡುಗಿ ಕೆಲ್ಸಕ್ಕೆ ಬರ್ತಿದ್ಲಲ್ಲ, ಅದೇ ಆ ಮೈಸೂರು ಹುಡುಗಿ. ಸೇಮ್ ಅದೇ ಥರ ಇದ್ದಾಳೆ, ಅದೇ ಬಣ್ಣ, ಅದೇ ಹೈಟು, ಮುದ್ದಾಗಿದ್ದಾಳೆ. ಆದ್ರೆ ಆ ಹುಡುಗಿಗೆ ಸ್ವಲ್ಪ ಮೆಲ್ಗಣ್ಣು. ಅವರೇ ಆ ಹುಡುಗಿ ಕಣ್ಣು ಹಿಂಗಿತ್ತ? ನಿಂಗೆ ಇದೆಲ್ಲ ಬೇರೆ ಮಾಡಕ್ ಬರುತ್ತಾ? ನಿಂತ್ಕೊಳ್ಳಿ. ಯಾವೂರು ನಿಂದು? ಅವರೇ ನಮ್ದು ಕುರಿಮುನಿ ದೊಡ್ಡಿ ಅಂತ ಬೆಟ್ಟದ ಮ್ಯಾಕದೆ. ನಮ್ದು ಪುಟ್ಟ ಹಳ್ಳಿ. ತಾಳಿ ಹಾಕೊಂಡಿದ್ಯಾ? ಮದ್ವೆ ಆಗಿದ್ಯಾ?